ಬೆಳೆಯುವ ಸಿರಿ ಮೊಳಕೆಯಲ್ಲಿ ತಂದೆ ತಾಯಿಗಳು ಆಗಿರುವಂಥವರು ತಮ್ಮ ಮಕ್ಕಳನ್ನು ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ. ಮೊಬೈಲ್ನ ಬಳಸೋದ್ರಿಂದ ಮಕ್ಕಳು ಯಾವ ಥರ ಆಗ್ತಾರೆ, ಮೊಬೈಲ್ನ ಕೊಡೋದಾ ಬೇಡವಾ ಅನ್ನೋದನ್ನು ನಿಮ್ಮ ಮುಂದೆ ಇವತ್ತು ಹೇಳಕ್ಕೆ ಹೊರಟಿದ್ದೀನಿ. ಒಂದು ಚಿಕ್ಕ ಎಕ್ಸಾಂಪಲ್, ಸ್ಕೂಲ್ನಲ್ಲಿ ನಡೆದಿರುವಂತಹ ಒಂದು ಎಕ್ಸಾಂಪಲ್ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲೊಂದು ಹುಡುಗ ಶಾಲೆಗೆ ಹೋಗಿ ಬರ್ತಾನೆ, ಮನೆಗೆ ತನ್ನ ಬ್ಯಾಗ್ನ ಬಿಸಾಡಿ ಚೇರಲ್ಲಿ ಕೂತ್ಕೊಂಡು ಮೊಬೈಲ್ನ ಹುಡುಕ್ತಾ ಮೊಬೈಲ್ ನೋಡ್ತಾ ತನ್ನ ಜ್ಞಾನನೇ ಮೊಬೈಲಲ್ಲಿ ಇದ್ಬಿಡುತ್ತೆ. ಆ ಮೊಬೈಲ್ನ ನೋಡ್ತಾ ನೋಡ್ತಾ ಅದರಲ್ಲಿ ಗೇಮ್ ಆಡ್ತಾ ಅದಾಡ್ತಾ ಕೂತ್ಕೊಳ್ತಾನೆ. ಅಲ್ಲಿ ತಾಯಿ ಊಟ ಕೊಟ್ಟರೆ ಊಟನೂ ತಿನ್ನಲ್ಲ, ನನಗೆ ಬೇಡ ಊಟ, ಈಗ ಮೊಬೈಲ್ ಕೊಡು ಊಟ ಮಾಡ್ತೀನಿ ಅಂತೇಳಿ ಮೊಬೈಲ್ ಕಸ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಏನು ಮಾಡಿದ್ರು ಮೊಬೈಲ್ನ ಬಿಡಲ್ಲ, ಕಂಟಿನ್ಯೂಯಸ್ ಮೊಬೈಲ್ ಯೂಸ್ ಮಾಡಿಕೊಂಡು ಹಾಗೆ ಮೊಬೈಲ್ ನೋಡ್ತಾ 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 ಹಾಗೇ ನೋಡಿ ಎಷ್ಟು ಯೂಸ್ ಮಾಡ್ತಾ ಇದ್ದಾನೆ ಮೊಬೈಲ್ ಅಂತಂದರೆ, ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅವನು. ಅಲ್ಲೊಂದು ಅಬ್ಸರ್ವ್ ಮಾಡಿ ನೀವು, ಆ ಮೊಬೈಲ್ ಕೊಟ್ಟರೆ ಅವನಿಗೆ ನಿದ್ದೆ ಬರುತ್ತೆ, ಇಲ್ಲ ಅಂತಂದರೆ ನಿದ್ದೆ ಬರಲ್ಲ. ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ಮಲ್ಕೊಂಡ್ಬಿಡ್ತಾನೆ. ಆ ಮೊಬೈಲ್ನ ಅಡಿಕ್ಟ್ ಆಗಿ ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಅವ್ನ ಕಣ್ಣು ಒರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಪ್ಪ ಅಂತಂದರೆ ಅವ್ನ ಕಣ್ಣು ಆಲ್ರೆಡಿ ಇದಾಗ್ಬಿಟ್ಟಿರ್ತವೆ ಮೊಬೈಲ್ ನೋಡಿ ನೋಡಿ ನೋಡಿ. ಆಗ ಹಾಸ್ಪಿಟ್ಲಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಲ್ಲಿ ಡಾಕ್ಟ್ರ್ ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಕರ್ಕೊಂಡು ಬಂದಾಗ ಅವ್ನ ಕಣ್ಣು ಆಲ್ರೆಡಿ ಒಂದು ಫ್ರ್ಯಾಕ್ಚರ್ ಆಗಿರುತ್ತೆ, ಕಣ್ಣೆಲ್ಲ ನೋಡಿ ಇಷ್ಟು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದನ್ನು ತೋರಿಸಿ ಪ್ರತಿಯೊಬ್ಬ ಮಕ್ಕಳಿಗೂ ಕೊಡ್ತಾರೆ, ನೀನು ಯೂಸ್ ಮಾಡು ಮೊಬೈಲ್ನ, ನೀನು ಯೂಸ್ ಮಾಡು ಅಂತೇಳಿ. ಅಲ್ಲಿರೋ ಟೀಚರ್ನ ಪ್ರತಿಯೊಬ್ಬರಿಗೂ ಕೇಳ್ತಾರೆ, ಮೊಬೈಲ್ನ ಯೂಸ್ ಮಾಡು ಯಾವ ಥರ ಇರುತ್ತೆ ಅಂತೇಳಿ. ಅಲ್ಲಿ ಅವರು ಆ ಲೈವ್ನ ನಡೆದಿರೋದನ್ನು ಪ್ರತಿಯೊಂದು ತೋರಿಸಿದ ಮೇಲೆ ಪ್ರತಿಯೊಬ್ಬ ಮಕ್ಕಳು ಹೇಳ್ತಾರೆ, ನಾವು ಮೊಬೈಲ್ನ ಯೂಸ್ ಮಾಡಲ್ಲ ಅಂತೇಳಿ. ಅಲ್ಲಿರೋ ಎಲ್ಲರೂ ಅವಾಯ್ಡ್ ಮಾಡ್ತಾರೆ ಮೊಬೈಲ್ನ. ದಯವಿಟ್ಟು ನೀವು ಮಕ್ಕಳಿಗೆ ಮೊಬೈಲ್ನ ಕೊಡೋದನ್ನು ನಿಲ್ಲಿಸಿ, ಪ್ರತಿಯೊಬ್ಬರು ಮಕ್ಕಳನ್ನು ಸೇವ್ ಮಾಡಿ ಮೊಬೈಲ್ನ ದೂರ ಇಡಿ. ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿದ್ದೀನಿ ಅನ್ಕೊತೀನಿ, ಎಲ್ರಿಗೂ ಅರ್ಥ ಆಗಿರುತ್ತೆ ಮೊಬೈಲ್ ಯೂಸ್ ಮಾಡೋದರಿಂದ ಯಾವ ಥರ ಆಗುತ್ತೆ ಅನ್ನೋದನ್ನು. ದಯವಿಟ್ಟು ಎಲ್ಲ ಪೋಷಕರಿಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ಮಕ್ಕಳಿಗೆ ಯಾವುದೇ ಥರ ಮೊಬೈಲ್ನ ಕೊಡಬೇಡಿ. ಅವರು ಓದೋದ ಕಡೆ ಗಮನ ಇರಲಿ, ತಮ್ಮ ಕೆಲಸದ ಕಡೆ ಗಮನ ಇರಲಿ. ಹಾಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.